ಈ ಬ್ರಿಂಗ್ರಾಜು ನಮ್ಮ ಕಡೆ ಎಲ್ಲ ಕಲೆ ಅಂತ ಕಿತ್ತಾಕ್ತಾರೆ. ಇದು ತುಂಬ ಅಮೂಲ್ಯವಾದದ್ದು. ನೀವು ಕೂಡ ಈ ಸಿಕ್ಕಿದ್ರೆ ಕೂದಲು ಕಪ್ಪಗಾಗೋದಕ್ಕೆ ಆಯಿಲ್ ಜೊತೆ ಯೂಸ್ ಮಾಡಿ. ನೋಡಿ ಇಷ್ಟು ತಗೊಂಡಿದ್ದೀನಿ. ಬನ್ನಿ ಇದು ತಗೊಂಡು ಕೊಬ್ಬರಿ ಎಣ್ಣೆ ಜೊತೆ ಹೇರ್ ಆಯಿಲ್ ಮಾಡೋದು ಹೇಗಂತ ನೋಡೋಣ. ಎಣ್ಣೆ ತಯಾರಿಸೋಕ್ಕೆ 2 ಲೀಟ್ರು ಫ್ರೆಶ್ ಆಗಿ ಕೋಲ್ಡ್ ಪ್ರೆಸ್ ಮಿಷಿನಿಂದ ತಗೊಬಂದಿದ್ದೀನಿ. ನೋಡಿ ಮೆಹಂದಿನ ಒಂದು 100 ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು, ಕರಿಬೇವು ಮತ್ತು ಬ್ರಿಂಗ್ರಾಜನ ಸುಮಾರು ಒಂದು 2 kg ಅಷ್ಟು ತೊಗೊಂಡಿದ್ದೀನಿ. ಇದರ ಜೊತೆಗೆ ಮೆಂತ್ಯ ಒಂದು 30 ಗ್ರಾಮ್ ತೊಗೊಂಡಿದ್ದೀನಿ. ಒಂದು ಅರ್ಧ kg ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಆಮೇಲೆ ದಾಸವಾಳ ಎಲೆನ ಸುಮಾರು ಒಂದು 3 ಎಡಿ ತೊಗೊಂಡಿದ್ದೀನಿ. ಒಂದು ದಾಸವಾಳ ಹೂವು ಚೆನ್ನಾಗಿ ಫ್ರೆಶ್ ಆಗಿರೋದು ಒಂದು 30ರಿಂದ 40 ತೊಗೊಂಡಿದ್ದೀನಿ. ಮತ್ತು ಚೇಪಕಾಯಿ ಚಿಗುರನ್ನ ಅಂದರೆ ಎಲೆಗಳನ್ನ ಹಾಕ್ತಾನೆ ಎಳೆದಾಗಿ ಬರ್ತಿರೋದನ್ನು ಒಂದು 2 ಎಡಿ ತೊಗೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಇಲ್ಲ, ಅದರಿಂದ ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಬನ್ನಿ ಇದು ಒಂದೊಂದೇ ಪೇಸ್ಟ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಈ ಚೇಪೆಕಾಯಿ ಎಲೆ ಮತ್ತು ಈ ನಿಂಬೆಹಣ್ಣನ್ನು ಯಾಕಪ್ಪ ನಾನು ಬಳಸ್ತಾ ಇದ್ದೀನಿ ಅಂದರೆ, ಇದು ಯಾರೂ ನಿಮ್ಗೆ ಹೇಳಿರೋದಿಲ್ಲ. ಇದ್ರ ಯೂಸಸ್ ಏನಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಹೇರ್ ಆಯಿಲ್ ತಯಾರು ಮಾಡೋದು ಹೇಗಂತ ತಿಳಿಯೋಣ. ನೋಡಿ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಹಿತ್ತಾಳೆ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ 2 ಜಗ್ಗು ಅಂದರೆ 2 ಲೀಟ್ರಷ್ಟು ಎಣ್ಣೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡೋಣ. ಈಗ ನಾವು ತಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನ ಒಂದೊಂದೇ ಮಿಕ್ಸಿ ಮಾಡ್ಕೊಂಡು ಇದರಲ್ಲಿ ಹಾಕ್ಕೊಳ್ಳೋಣ. ಬನ್ನಿ ನೋಡಿ ಎಣ್ಣೆ ಕಾದಿದೆ. ಈಗ ಮೆಂತ್ಯನ ಹಾಕ್ಕೊಳ್ತೀನಿ ಮೊದಲಿಗೆ. ಮತ್ತು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರಿಂಗ್ರಾಜ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಇದರಲ್ಲಿ ಹಾಕ್ಕೊಳ್ತೀನಿ. ಈಗ ಲೋ ಫ್ಲೇಮಲ್ಲೇ ಇರಲಿ. ಜೊತೆಗೆ ಐಬಿಸ್ಕಸ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಐಬಿಸ್ಕಸ್ ಎಲೆನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ನೋಡಿ ಆನಿಯನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಆನಿಯನ್ನ ಇದರಲ್ಲಿ ಹಾಕ್ಕೊಳ್ತೀನಿ. ನೋಡಿ ಕರಿಬೇವನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಸಹ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ನೋಡಿ ನೆಲ್ಲಿಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಮೆಹಂದಿನ ಈ ಥರ ರುಬ್ಕೊಂಡಿದ್ದೀನಿ, ಸಾಕು. ಅದನ್ನು ಸಹ ಹಾಕ್ಕೊಳ್ತಿದ್ದೀನಿ. ನೋಡಿ ಲಾಸ್ಟಾಗಿ ಚೇಪೆಕಾಯಿ ಎಲೆನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಾಗಿ ನಿಂಬೆ ಹುಳಿನ ಇದರಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ಹಿಂಡ್ಕೊಂಡು ಇದನ್ನು ಸಹ ಅದರಲ್ಲಿ ಹಾಕ್ಕೊಳ್ತಿದ್ದೀನಿ. ನೋಡಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸೋಣ. ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಕುದಿಯೋವರೆಗೂ ಲೋ ಫ್ಲೇಮಲ್ಲೇ ಕುದಿಸೋಣ. ನೋಡಿ ಎಣ್ಣೆ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ನಾನು ಇನ್ನೊಂದು ಅರ್ಧ ಲೀಟ್ರ್ ಇದರಲ್ಲಿ ಆಡ್ ಮಾಡ್ಕೊಳ್ತೀನಿ. ನೋಡಿ ಚೆನ್ನಾಗಿ ಕುದೀತಾರೆ. ಈ ಹಸಿಯಾಗಿರೋದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಕೆಳಗಡೆ ಕುದ್ಕೋಬೇಕು. ಆವಾಗ ನಮ್ಮ ಎಣ್ಣೆ ಕ್ಲೀನಾಗಿ ರೆಡಿಯಾಗಿದೆ ಅಂತ. ನೋಡಿ ಇವಾಗಲೇ ಎಷ್ಟು ಕಲರ್ಫುಲ್ ಆಗಿದೆ. ಸುಮಾರು ಒಂದು ಲೋ ಫ್ಲೇಮಲ್ಲಿ 3 ಗಂಟೆ ಹೊತ್ತು ಕುದಿಸ್ಕೊಂಡಿದ್ದೀನಿ. ಇನ್ನೂ 1 ಗಂಟೆ ಹೊತ್ತು ಕುದಿಬೇಕು. ಹೀಗೆ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಿದ್ರೆ ನಿಮಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಎಲ್ಲ ಕ್ಲೀನಾಗಿ ರೋಸ್ಟ್ ಆಗಿ, ಆನಿಯನ್ ರೋಸ್ಟ್ ಮಾಡ್ತೀವಲ್ಲ ಆ ಥರ ಕ್ಲೀನಾಗಿ ರೋಸ್ಟ್ ಆಗಿ ಕೆಳಗಡೆ ಕುತ್ಕೋಬೇಕು. ಕರ್ರಗಾಗಬೇಕು ಈ ಗ್ರೀನ್ ಆಗಿರೋದಿಲ್ಲ. ಆವಾಗ ನಮ್ಮೆಣ್ಣೆ ಪ್ರಿಪೇರ್ ಆಗಿರುತ್ತೆ. ಬನ್ನಿ ಇನ್ನೊಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬಬಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಚೆನ್ನಾಗಿ. ನೋಡಿ ಒಂದು ಮಟ್ಟಕ್ಕೆ ಫ್ರೈ ಆಗಿದೆ. ನಾವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಹಾಕ್ಕೊಂಡಿರೋದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸೋಣ. ಸುಮಾರು ಇದು 5 ಗಂಟೆವರೆಗೂ ತಗೊಂಡಿದ್ದೆ ಟೈಮ್ ನನಗೆ, ಯಾಕಂದರೆ ತುಂಬ ಎಣ್ಣೆ ತಗೊಂಡಿದ್ದೀರಲ್ಲ. ನೀವು ಬೇಕಾದರೆ ಸ್ವಲ್ಪ ತಗೊಂಡು ನೀವು ಮಾಡ್ಕೋಬೋದು. ನೋಡಿ ಈ ಬಬಲ್ಸ್ ಎಲ್ಲ ಸ್ಟಾಪ್ ಆಗೋವರೆಗೂ ಇನ್ನೂ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬಬಲ್ಸ್ ಬರೋದೆಲ್ಲ ಸ್ಟಾಪ್ ಆಗಿದೆ. ನೋಡಿ
ಚೆನ್ನಾಗಿ ಫ್ರೈ ಆಗಿ ಎಲ್ಲ ಅದರಲ್ಲಿರೋ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಇಲ್ದಿರತ್ತೆ. ಸೊ ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಇದೆಲ್ಲ ತಣ್ಣಗಾಗೋಕ್ಕೆ ಒಂದು 4 ಅವರ್ಸ್ ಬಿಟ್ಟು ಬಾಟ್ಲಿಗೆ ಇಟ್ಕೊಂಡು ಯೂಸ್ ಮಾಡೋಣ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಕೂಡ ಈ ಎಣ್ಣೆನ ಮನೇಲಿ ಟ್ರೈ ಮಾಡಿ ಹೇಗಿದೆ ರಿಸಲ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಒಂದಿನೆಲ್ಲ ಆರಿದೆ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ, ನಾನು ಪ್ಲಾಸ್ಟಿಕ್ ಡಬ್ಬಾಗೆ ಹಾಕ್ಕೊಳ್ತಿದ್ದೀನಿ. ಫಿಲ್ಟರ್ ಮಾಡಿ ಗ್ಲಾಸ್ ಕಂಟೈನರಲ್ಲಿ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಗ್ರೀನ್ ಕಲರ್ ಆಗಿದೆ. ನೋಡಿ ಇಷ್ಟು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಸೋದಿಸ್ಕೊಳ್ಳೋಣ. ನೋಡಿ, ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರೊಳಗೆ ನಾವು ಹಾಕಿಟ್ಟಂತ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಒಂದು 2 ಅವರ್ಸು ಮೇಲೆ ಕಟ್ಟಾಕಿ ಎಲ್ಲ ಫಿಲ್ಟ್ರ್ ಆಗಿ ಇದೇ ಪಾತ್ರೆಗೆ ಬರೋ ಥರ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಯಿಂದ. ನೋಡಿ, ಈ ಥರ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗ್ತದೆ ಕಾಣಿಸ್ತದೆ ಎಣ್ಣೆ. ನೋಡಿ, ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಈಗ ಇದನ್ನು ಹಚ್ಕೊಳ್ಳೋಣ. ನೋಡಿ, ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ನೀವು ಕೂಡ ಈ ಥರ ಎಣ್ಣೆನ ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ಯೂಸ್ ಮಾಡಿ ನೋಡಿ. 3 ತಿಂಗಳಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಗೇನಾದರೂ ಡ್ಯಾಂಡ್ರಫ್ ಇದ್ದರೆ ಇದ್ರ ಜೊತೆಗೆ ಬೇವಿನ ಎಣ್ಣೆ ಆಗಲಿ ಇಲ್ಲ ಬೇವಿನ ಎಲೆನೇ ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.